ಸ್ವಪ್ನವೇ ಸಾಕಾರಾದ ಹಾಗೆ ನೀನಿರಲು ಜೊತೆಯಲ್ಲೇ ನೀನೊಮ್ಮೆ ಆಲಿಸು ಮನದ ಕಿರುದನಿ ಸದ್ದಿರದೆ ಮೂಡಿದ ಪ್ರತಿಧ್ವನಿ. ಹಾಯ್ ಹಲೋ ವೀಕ್ಷಕರಿ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲವಾರು ದಿನಗಳಿಂದ ನಾಗಿನಿ 3 ಯಾವಾಗ ಬರುತ್ತೆ, ನಾಗಿನಿ 3ಯಲ್ಲಿ ಯಾರ್ಯಾರಿರ್ತಾರೆ, ನಾಗಿನಿ 3 ಯಾವ ವಾಹಿನಿಯಲ್ಲಿ ಬರುತ್ತೆ, ನಾಗಿನಿ 3ನಲ್ಲಿ ನಾವು ನಮ್ರತಾ ಗೌಡರನ್ನು ನೋಡ್ಬೋದಾ, ದೀಪಿಕಾ ದಾಸ್ ರವರನ್ನು ನೋಡ್ಬೋದಾ ಎನ್ನುವ ಎಲ್ಲ ಪ್ರಶ್ನೆಗಳನ್ನು ನಾವು ಹಾಕುವ ಎಲ್ಲ ವಿಡಿಯೋಗಳ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕೇಳ್ತಾ ಇದ್ರಿ. ಈಗ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿದೆ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ವೀಕ್ಷಕರೇ, ಮೊಟ್ಟ ಮೊದಲ ಪ್ರಶ್ನೆ ಏನೆಂದರೆ ನಾಗಿನಿ ಸೀಸನ್ 3 ಧಾರಾವಾಹಿ ಬರುತ್ತಾ ಅಂತ. ವೀಕ್ಷಕರೇ, ಇದಕ್ಕೆ ಉತ್ತರ ಹೌದು. ನಾಗಿನಿ ಸೀಸನ್ 3 ಧಾರಾವಾಹಿಗೆ ಈಗಾಗಲೇ ಜೀ ಕನ್ನಡ ವಾಹಿನಿಯು ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಇನ್ನು ಕೆಲವೇ ತಿಂಗಳಲ್ಲಿ ನಾಗಿನಿ ಸೀಸನ್ 3 ಅನ್ನು ನೀವು ಟೆಲಿಪ್ಯಾರದ ಮೇಲೆ ನೋಡ್ಬೋದು. ಆದರೆ ಬೇಗಂತೂ ಬರಲ್ಲ, ಸ್ವಲ್ಪ ಡಿಲೇ ಆಗಿದೆ ಪ್ರೋಸೆಸ್. ನೀವು ಈ ಧಾರಾವಾಹಿಯನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನೋಡ್ಬೋದು. ಸೊ ಈಗ ನಾಗಿನಿ ಸೀಸನ್ 3 ಯಾವಾಗ ಬರುತ್ತೆ ಅಂತ ಗೊತ್ತಾಯಿತು. ಅಂದರೆ ಒಂದು ರಫ್ ಎಸ್ಟಿಮೇಟ್ ಅನ್ನು ಕೊಟ್ಟಿದ್ದೇನೆ ಮತ್ತು ಜೀ ಕನ್ನಡ ವಾಹಿನಿಯಲ್ಲೇ ಪ್ರಸಾರ ಆಗುತ್ತೆ. ಹಾಗಾದರೆ ನಾಗಿನಿ ಸೀಸನ್ 3ನಲ್ಲಿ ಯಾರ್ಯಾರು ಕಾಣಿಸ್ಕೊಳ್ಳಲಿದ್ದಾರೆ ಎನ್ನುವ ಪ್ರಶ್ನೆಗೆ ಮತ್ತೆ ಇಲ್ಲಿ ಉತ್ತರ ಇದೆ. ವೀಕ್ಷಕರೇ, ನಾಗಿನಿ ಸೀಸನ್ 3 ನಾಗಿನಿ ಸೀಸನ್ 1 ಹಾಗೂ ನಾಗಿನಿ ಸೀಸನ್ 2ನಂತೆ ರಾಮ್ಜಿ ಪ್ರೊಡಕ್ಷನ್ ರವರಲ್ಲಿ ಮೂಡಿ ಬರುತ್ತಿರುವ ಒಂದು ಧಾರಾವಾಹಿಯಾಗಿದೆ. ಈ ಧಾರಾವಾಹಿ ನಾಗಿನಿ ಸೀಸನ್ 3ಯಲ್ಲಿ ವಿಶೇಷಗಳನ್ನು ಹೊಂದಿರಲಿದೆ ಎಂದು ಮೂಲಗಳು ಹೇಳುತ್ತಿದೆ. ಹೌದು ವೀಕ್ಷಕರೇ, ಜೀ ಕನ್ನಡ ವಾಹಿನಿಯು ನಾಗಿನಿ ಸೀಸನ್ 3ಅನ್ನು ಹೈ ಬಡ್ಜೆಟ್ ಧಾರಾವಾಹಿಯಾಗಿ ಮಾಡಲು ತೀರ್ಮಾನಿಸಿದೆ. ಇದಕ್ಕಾಗಿ ರಾಮ್ಜಿ ಪ್ರೊಡಕ್ಷನ್ ಹಾಗೂ ಜೀ ಕನ್ನಡ ವಾಹಿನಿ ಕೂತು ಹಲವಾರು ಮೀಟಿಂಗ್ಗಳನ್ನು ಮಾಡಿದೆ ಎಂದು ಮೂಲಗಳು ತಿಳಿಸಿದೆ. ಹಾಗಾದರೆ ನಾಗಿನಿ ಸೀಸನ್ 3ನಲ್ಲಿ ಯಾರ್ಯಾರು ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ? ವೀಕ್ಷಕರೇ, ಇದಕ್ಕೆ ಉತ್ತರ ಇಲ್ಲಿದೆ. ವೀಕ್ಷಕರೇ, ಮೊಟ್ಟ ಮೊದಲ ಬಾರಿಗೆ ನಾಗಿನಿ ಸೀಸನ್ 3ನಲ್ಲಿ 4 ನಟಿಯರು ಕಾಣಿಸಿಕೊಳ್ಳಲಿದ್ದಾರೆ. ಇದರಲ್ಲಿ 2 ನಟಿಯರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಇನ್ನು 2 ನಟಿಯರು ಪ್ರಮುಖ ಪಾತ್ರಧಾರಿಗೆ ಸಹಾಯ ನಟಿಯಾಗಿ ಕೆಲವು ಎಪಿಸೋಡ್ಸ್ಗಳಲ್ಲಿ ಸ್ಟಾರ್ಟಿಂಗ್ ಎಪಿಸೋಡ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗಾದರೆ ಆ 4 ನಟಿಯರು ಯಾರು ಅಂತ ಕೇಳ್ತಿದ್ದೀರಾ? ವೀಕ್ಷಕರೇ, ನಾಗಿನಿ ಸೀಸನ್ 1ನ ದೀಪಿಕಾ ದಾಸ್, ನಾಗಿನಿ ಸೀಸನ್ 2ನ ನಮ್ರತಾ ಗೌಡ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ನಾಗಕನ್ನಿಕೆ ಧಾರಾವಾಹಿಯಲ್ಲ ಅದಿತಿ ಪ್ರಭುದೇವನ್ ರವರು ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಮುಖ್ಯ ನಟಿಯಾಗಿ ನಾಗಿನಿ ಸೀಸನ್ 3ನಲ್ಲಿ ದಿವ್ಯಾರವರು ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ಈಗ ತಾನೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯವಾದಂಥ ತ್ರಿಪುರ ಸುಂದರಿಯ ನಾಯಕಿ ನಟಿಯಾದಂಥ ದಿವ್ಯಾ ಸುರೇಶ್ ರವರ ಹೆಸರು ಮೂಲವಾಗಿ ಫಿಕ್ಸ್ ಆಗಿದೆ ಎಂದು ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ದಿವ್ಯಾ ಸುರೇಶ್ ಹಾಗೂ ನಮ್ರತಾ ಗೌಡರವರು ನಾಗಿನಿ ಸೀಸನ್ 3ನಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಅವರಿಗೆ ಸಹಾಯ ಮಾಡಲು ನಾಗಕನ್ನಿಕೆಯ ಅದಿತಿ ಪ್ರಭುದೇವನ್ ಹಾಗೂ ನಾಗಿನಿ ಸೀಸನ್ 1ನ ದೀಪಿಕಾ ದಾಸ್ ಅವರು ಕೂಡ ಕೆಲವೊಂದಷ್ಟು ಎಪಿಸೋಡ್ಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ವೀಕ್ಷಕರೇ, ನಿಮಗೆಲ್ಲ ತಿಳಿದಿದೆ ನಾಗಿನಿ ಸೀಸನ್ 1 ಹಾಗೂ ನಾಗಿನಿ ಸೀಸನ್ 2 ಹಿಂದಿ ಧಾರಾವಾಹಿಯೊಂದರ ಒಂದು ರೀಮೇಕ್ ಆಗಿದೆ ಅಂತ. ಆದರೆ ನಾಗಿನಿ ಸೀಸನ್ 3 ಹಲವಾರು ವಿಶೇಷಗಳನ್ನು ಹೊಂದಿರುತ್ತೆ. ವೀಕ್ಷಕರೇ, ಈಗಾಗಲೇ ಹೇಳಿದಂತೆ 4 ನಟಿಯರು ಈ ಧಾರಾವಾಹಿಯಲ್ಲಿ ನಟನೆ ಮಾಡಲಿದ್ದಾರೆ. ಹಾಗಾದರೆ ನಾಯಕ ಯಾರು ಅಂತ ಕೇಳ್ತಿದ್ದೀರಾ? ವೀಕ್ಷಕರೇ, ಈ ಧಾರಾವಾಹಿಯು ಒಂದು ವಿಮೆನ್ ಸೆಂಟ್ರಿಕ್ ಅಂದರೆ ಹೀರೋಯಿನ್ ಸೆಂಟ್ರಿಕ್ ಆದಂಥ ಧಾರಾವಾಹಿಯಾಗಿರಲಿದೆ. ಆದ್ದರಿಂದ ಇದು ನಾರ್ಮಲ್ ಕಮರ್ಷಿಯಲ್ ಧಾರಾವಾಹಿಗಳಂತೆ ನಟ ಹಾಗೂ ನಟಿಯರನ್ನು ಹೊಂದಿರುವುದಿಲ್ಲ ಎನ್ನುವುದು ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಆಗಿದೆ. ಆದರೆ ವೀಕ್ಷಕರೇ, IPL ಹಾಗೂ ಬಡ್ಜೆಟ್ ಅಲೋಕೇಶನ್ಗಳ ಪ್ರಾಬ್ಲಮ್ಮಿಂದ ನಾಗಿನಿ ಸೀಸನ್ 3 ಪೋಸ್ಟ್ಪೋನ್ ಆಗುತ್ತಲೇ ಹೋಗ್ತಿದೆ. ಆದರೆ ನಾಗಿನಿ ಸೀಸನ್ 3 ಬರೋದಂತೂ ಪಕ್ಕಾ ಎನ್ನುವುದು ಸ್ಯಾಂಡಲ್ವುಡ್ ಪೋಸ್ಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮಗಾಗಿದೆ. ಇನ್ನು ವೀಕ್ಷಕರೇ, ನಿಮ್ಗೇನನ್ಸುತ್ತೆ? ನಾಗಿನಿ ಸೀಸನ್ 3ಗಾಗಿ ನೀವು ಕಾತುರದಿಂದ ಕಾಯುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ನಾಗಿನಿ ಸೀಸನ್ 1 ಹಾಗೂ ನಾಗಿನಿ ಸೀಸನ್ 2ನಲ್ಲಿ ಯಾವ ಸ್ಟೋರಿ ನಿಮಗೆ ಇಷ್ಟ ಆಗಿತ್ತು ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನೀವು ಪಡೆಯಬೇಕು ಅಂದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಮರೆಯದಂತ ಪ್ರಣಯ ರಾಗ ಬಾಳಲ್ಲಿ ಹಾಡಿದಂತ ಸರಸಗಾತಿ ಹೆಗೆಳತಿ ನನ್ನೊಡತಿ ಮನದ ಮೂಲೆ ಮೂಲೆಯಲ್ಲೂ ನಿಂದೇನೆ ಹೆಜ್ಜೆ ಗುರುತು ಹೇ ವಿಲಾಸಿ ನನ್ನರಸಿ ಕೊನೆಯ ಇರದ ಪ್ರೇಮ ರಾಶಿ ನನ್ನೆದೆಯ ಒಳಗೆ ಹಾಸಿದಂತ ಪ್ರೇಯಸಿ.